नमस्ते शारदा देवी काश्मीर पुरवासिनी त्वामहं प्रार्थये नित्यं विद्यादानं च देहि मे. Hi, our students. This is Nagaraj HP, lecturer in accountancy, Vishwamanava PU College. In the previous video, we discussed the problems in respect of vertical balance sheet of the joint stock companies. Okay. In this class, we are going to be continuing the remaining aspects in respect of vertical balance sheet. In that, the next one problem is prepare balance sheet of White Limited as on 31st March 2018 as per Schedule 3 of Companies Act 2013 from the following information. You have to prepare the financial statements of the White Limited company for the year ending 31st March 2018. Okay. In the format you have to write White Limited and vertical balance sheet as on 31st March 2018. In that, first one, general reserves. General reserves is going to be comes under the case of the heading of reserves and surplus. Next, 10% debentures. 10% debenture it's a long-term borrowings and it is going to be comes under the case of non-current liability. Non-current liabilities ಅಲ್ಲಿ long-term borrowings ಬರುತ್ತೆ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಲ್ಲಿ 10% ಡಿಬೆಂಚರ್ಸ್ ಬರುತ್ತೆ. ನೆಕ್ಸ್ಟ್ ಬ್ಯಾಲೆನ್ಸ್ ಇನ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಬ್ಯಾಲೆನ್ಸ್ ಇನ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ನಮಗೆ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬಂದಿರತಕ್ಕಂತ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಬ್ಯಾಲೆನ್ಸ್ ಅಂದ್ರೆ ಒಂದು ನೆಟ್ ಪ್ರಾಫಿಟ್ ಆಗಿರ್ಬೋದು ಅಥವಾ ನೆಟ್ ಲಾಸ್ ಆಗಿರ್ಬೋದು. ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಕಮ್ಸ್ ಅಂಡರ್ ದ ಕೇಸ್ ಆಫ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. If it is a profit, then we are going to be added in the reserves and surplus. If it is a loss, then we are going to be deducted in that reserves and surplus. Depreciation on fixed asset. See, depreciation on fixed asset, it is an expenses which is non-cash expenses and it is shown under the case of profit and loss account and it is also going to be deducted in the concerned fixed asset. ಓಕೆ, ಯಾವುದೇ ಒಂದು ಕನ್ಸರ್ನ್ ಫಿಕ್ಸ್ಡ್ ಅಸೆಟ್ ಇರುತ್ತೆ ಆ ಫಿಕ್ಸ್ಡ್ ಅಸೆಟ್ಗೆ ಡಿಪ್ರಿಸಿಯೇಷನ್ ಅನ್ನ ನಾವೇನ್ ಮಾಡಬೇಕು, ಲೆಸ್ ಮಾಡಬೇಕು. ಲೆಸ್ ಮಾಡಿದ್ದಾದ್ಮೇಲೆ ಅದೇ ಡಿಪ್ರಿಸಿಯೇಷನ್ ಅನ್ನ ನಾವು ಯಾವ ಕಡೆ ತೋರಿಸ್ಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾವು ಡೆಬಿಟ್ ಸೈಡ್ ತೋರಿಸ್ಬೇಕು. ಓಕೆ, ನೆಕ್ಸ್ಟ್ ಗ್ರಾಸ್ ಬ್ಲಾಕ್. ಸಿಯರ್ ಗ್ರಾಸ್ ಬ್ಲಾಕ್ ಇಟ್ ಈಸ್ ಅನ್ ಐಟಮ್ ವಿಚ್ ಈಸ್ ಗೋಯಿಂಗ್ ಟು ಬಿ ಯೂಸ್ಡ್ ಫಾರ್ ರೆಪ್ರೆಸೆಂಟಿಂಗ್ ದ ಫಿಕ್ಸ್ಡ್ ಅಸೆಟ್ಸ್ ಆಫ್ ದ ಕಂಪನಿ. ಕಂಪನಿಯ ಒಂದು ಫಿಕ್ಸ್ಡ್ ಅಸೆಟ್ ಅನ್ನ ನಾವು ಹೋಲ್ ಟುಗೆದರ್ ಅಂದ್ರೆ ಎಲ್ಲ ಒಂದು ಫಿಕ್ಸ್ಡ್ ಅಸೆಟ್ಸ್ ಅನ್ನ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಏನಿರುತ್ತಲ್ಲ ಆ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಅನ್ನ ನಾವೆಲ್ಲದನ್ನು ಸೇರಿ ನಾವು ಗ್ರಾಸ್ ಬ್ಲಾಕ್ ಅಂದ್ರೆ ಗ್ರಾಸ್ ಬ್ಲಾಕ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಅನ್ನ ಡಿಡಕ್ಟ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ ಅಂದ್ರೆ ನೆಟ್ ಬ್ಲಾಕ್ ಸಿಗುತ್ತೆ. ಇಫ್ ವಿ ಆರ್ ಗೋಯಿಂಗ್ ಟು ಬಿ ಡಿಡಕ್ಟ್ ದ ಡಿಪ್ರಿಸಿಯೇಷನ್ ಇನ್ ದ ಗ್ರಾಸ್ ಬ್ಲಾಕ್ ವಿ ಆರ್ ಗೋಯಿಂಗ್ ಟು ಬಿ ಗೆಟ್ ದ ನೆಟ್ ಬ್ಲಾಕ್. ಓಕೆ, ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಮೆಷಿನರಿ 1,00,000 ಇತ್ತು, ಅದರಲ್ಲಿ 10,000 ರೂಪಾಯಿ ಡಿಡಕ್ಟ್ ಮಾಡಿದ್ರೆ ಡಿಪ್ರಿಸಿಯೇಷನ್ 10 ಲಕ್ಷದಲ್ಲಿ 10,000 ರೂಪಾಯಿ ಹೋದ್ರೆ 90,000 ರೂಪಾಯಿ ಏನು 90,000 ರೂಪಾಯಿ ಕರಿತಾ ಇದ್ರಲ್ಲ ಆ 90,000 ರೂಪಾಯಿ ಏನದು ಬುಕ್ ವ್ಯಾಲ್ಯೂ. ಆ ಬುಕ್ ವ್ಯಾಲ್ಯೂ ತರ ಏನ್ ಫಿಕ್ಸ್ಡ್ ಅಸೆಟ್ಸ್ ಇಂದು ಎಲ್ಲ ಒಂದು ಫಿಕ್ಸ್ಡ್ ಅಸೆಟ್ ಇಂದು ಬುಕ್ ವ್ಯಾಲ್ಯೂಸ್ ಅನ್ನ ನಾವು ಹೋಲ್ ಟುಗೆದರ್ ನಾವೇನಂತ ಕರಿತೀವಿ, ಗ್ರಾಸ್ ಬ್ಲಾಕ್. ಆ ಗ್ರಾಸ್ ಬ್ಲಾಕ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಅನ್ನ ಲೆಸ್ ಮಾಡಿದ್ರೆ ನಾವೇನಂತ ಕರಿತೀವಿ, ನೆಟ್ ಬ್ಲಾಕ್. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್ ವಿಚ್ ಈಸ್ ಗೋಯಿಂಗ್ ಟು ಬಿ ಇನ್ಕರ್ಡ್ ಬೈ ಎನಿ ಆರ್ಗನೈಸೇಷನ್ ಬಿಫೋರ್ ಎಸ್ಟಾಬ್ಲಿಷಿಂಗ್ ದ ಕಂಪನಿ. ಕಂಪನಿನ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಮಗೆ ಸರ್ಟೈನ್ ಎಕ್ಸ್ಪೆನ್ಸಸ್ ನಮಗೆ ಬಿಫೋರ್ ಸ್ಟಾರ್ಟಿಂಗ್ ದ ಬಿಸ್ನೆಸ್ ನಮಗೆ ಇನ್ಕರ್ ಆಗುತ್ತೆ. ಅದನ್ನ ನಾವು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಪ್ರಿಲಿಮಿನರಿ ಅಂದ್ರೆ ಪ್ರಾಥಮಿಕ ಅಂತ. ಪ್ರಿಲಿಮಿನರಿ ಅಂದ್ರೂ ಪ್ರಾಥಮಿಕ. ಅಂದ್ರೆ ಪ್ರಾಥಮಿಕ ಅಂದ್ರೆ ಏನು, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಪ್ಪ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಎಕ್ಸ್ಪೆನ್ಸಸ್ ಬರುತ್ತೆ. ಆ ಎಕ್ಸ್ಪೆನ್ಸಸ್ಗೆ ನಾವು ಏನೇನು ನಾವು
ಖರ್ಚು ಮಾಡಿರ್ತೀವಿ, ಆ ಎಲ್ಲ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆ ಏನಾಗಿರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸ್. Preliminary expenses, it is a capital expenditure and it is shown under the case of the other current asset. Okay. Next, 6% preference share capital. Share capital is going to be comes under the case of the share capital under the shareholders fund. Cash and cash equivalents. Cash and cash equivalents ಅಂತ ಡೈರೆಕ್ಟ್ ಆಗಿ ಕೇಳಿದರೆ, ಹಾಗಾಗಿ cash and cash equivalent ಎದ್ರಲ್ಲಿ ಬರುತ್ತೆ, current asset. Let us we write the notes first, then we are going to solve the problem. Working on note 1. Share capital under that preference share capital 5 lakh, preference share capital equity share capital ಇಲ್ಲ, ಹಾಗಾಗಿ total 5 lakh. ನೋಡಿ, ನೋಟ್ ನಂಬರ್ 1 share capital ಅಲ್ಲಿ preference share capital ಬಂದ್ಬಿಟ್ಟು 5 lakh. ಸೊ share capital ನೋಟ್ ನಂಬರ್ 1 ಟೋಟಲ್ ಎಷ್ಟು, 5 lakh. ನೆಕ್ಸ್ಟ್ ನೋಟ್ ನಂಬರ್ 2, reserves and surplus. Reserves and surplus ಅಲ್ಲಿ general reserves, ಬಂದ್ಬಿಟ್ಟು 3 lakhs. Next, balancing statement of P&L balance 1,20,000. $4,20,000. Next, note 3, long-term borrowings. $10 debentures. debentures 3 lakh. ಮತ್ತೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಯಾವುದು ಇಲ್ಲ. ನೆಕ್ಸ್ಟ್ ನೋಟ್ ನಂಬರ್ 4, ನೋಡಿ ಲ್ಯಾಬಿಲಿಟೀಸ್ ಪಾರ್ಟ್ ಆಯ್ತು. ಇವಾಗ ಲ್ಯಾಬಿಲಿಟೀಸ್ ಪಾರ್ಟ್ ಬಿಟ್ರೆ ನೆಕ್ಸ್ಟ್ ಅಸೆಟ್ ಪಾರ್ಟ್. ನೋಟ್ ನಂಬರ್ 4 ಕರೆಂಟ್ ಲ್ಯಾಬಿಲಿಟಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, 2,50,000. ಓಕೆ, ಫಸ್ಟ್ ಲ್ಯಾಬಿಲಿಟೀಸ್ ಪಾರ್ಟ್ ಬರೆಯೋಣ, ಆಮೇಲೆ ಅಸೆಟ್ ಪಾರ್ಟ್ಗೆ ಹೋಗೋಣ. ರೋಮನ್ ನಂಬರ್ 1 ಹಾಕ್ಬಿಟ್ಟು ಈಕ್ವಿಟೀಸ್ ಅಂಡ್ ಲ್ಯಾಬಿಲಿಟೀಸ್. ಈಕ್ವಿಟೀಸ್ ಅಂಡ್ ಲ್ಯಾಬಿಲಿಟೀಸ್ ಅಲ್ಲಿ ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಅದರಲ್ಲಿ ಶೇರ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1 ಅಮೌಂಟ್ ಎಷ್ಟು, 5 lakh. ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್.
Note number 2, reserves and surplus 4,20,000. ಅಲ್ಲಿಗೆ ಶೇರ್ ಹೋಲ್ಡರ್ಸ್ ಫಂಡ್ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಹೆಡ್ಡಿಂಗ್ ಬಂದ್ಬಿಟ್ಟು ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿಯಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, long term borrowings, note number 3, 3 lakh. Next, current liability, note number 4, 2,50,000. So total liability ಬಂದ್ಬಿಟ್ಟು 5 lakh plus 4 lakh 9 lakh, 9 lakh plus 3 lakh 12 lakh, 12 lakh plus 2 lakh 14 lakh, 14 lakh 70,000. Total equities and liabilities. Total equities and liabilities issue 14,70,000. Okay, so this is the liabilities part. Let us solve the asset part. Okay, note number 5, fixed asset. See here, under the fixed asset, gross block, amount is 9 lakh. Less depreciation. Depreciation is 70,000. Eight lakh 30,000. It is net block. Gross block 9 lakh. Depreciation 70,000. 9 lakh minus 70,000. 8 lakh 30,000. 8 lakh 30,000 is net block. Okay. Next, preliminary expenses. Note 6, current asset, that is cash and cash equivalent. Cash and cash equivalent 6,10,000. Note 7, other current asset. Preliminary expenses. 30,000. Okay, so this is the asset part. Let us write that in the balance sheet.
assets under the first one. Non-current assets. Under that fixed assets. Fixed assets note number 5, that is 8,30,000. Next, second one, current asset. Current asset note number 6, that is 6,10,000. Next, third one, other current asset. Other current asset note number 7, that is 30,000. So total is 8 lakh plus 6 lakh 14 lakh plus 30,000, 14 lakh 30,000 plus 40,000, 14 lakh 70,000. So the asset and the liabilities part both are equals, 14 lakh 70,000. Okay, so this is the problems in respect of White Limited. Okay, let us solve the another problem. Okay, look at the next one. You are required to prepare a balance sheet from the following information as per the provision of Companies Act 2013 in Schedule 3. Okay, equity share capital. Equity share capital, as you all know that it is going to be comes under the case of share capital. Preliminary expenses, it is going to be comes under the case of other current asset. And discount on issue of shares, keep it in mind whether it is discount on issue of shares or whether it is a discount on issue of debentures, both it is going to be comes under the case of other current asset. Okay, next, goodwill is fixed asset, but it is going to be comes under the tangible or intangible. Next, 10% debentures, long term borrowings, stock, inventories, loose tools, inventories. Loose tools ಅಂದ್ರೆ ಮೆಷಿನರೀಸ್ ನ ಸ್ಪೇರ್ ಪಾರ್ಟ್ಸ್ ಅನ್ನ ನಾವೇನಂತ ಕರಿತೀವಿ, ಲೂಸ್ ಟೂಲ್ಸ್ ಅಂತ ಕರಿತೇವೆ. ಅದು ಕೂಡ ನಾವು ಇನ್ವೆಂಟರಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡಬಹುದು. ನೆಕ್ಸ್ಟ್, ಬಿಲ್ಸ್ ರಿಸೀವಬಲ್ ಕಮ್ಸ್ ಅಂಡರ್ ದ ಕೇಸ್ ಆಫ್ ಟ್ರೇಡ್ ರಿಸೀವಬಲ್ಸ್, ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವಾಲೆಂಟ್ಸ್, ಮೋಟಾರ್ ವೆಹಿಕಲ್ಸ್ ಫಿಕ್ಸ್ಡ್ ಅಸೆಟ್, ಅದರಲ್ಲಿ ಟ್ಯಾಂಜಿಬಲ್, ಪ್ರಾವಿಷನ್ಸ್ ಫಾರ್ ಟ್ಯಾಕ್ಸೇಷನ್, ಶಾರ್ಟ್ ಟರ್ಮ್ ಪ್ರಾವಿಷನ್ಸ್, ಕರೆಂಟ್ ಲಯಬಿಲಿಟೀಸ್. ಓಕೆ, ಸೊ ಅದನ್ನ ನೋಟ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. ವರ್ಕಿಂಗ್ ನೋಟ್, ವರ್ಕಿಂಗ್ ನೋಟ್ ಅಲ್ಲಿ ನೋಟ್ ನಂಬರ್ 1 ಶೇರ್ ಕ್ಯಾಪಿಟಲ್. ಅಂಡರ್ ದಟ್ equity share capital,
9,50,000. 9,56,000. Next, ಮತ್ತಿನ್ಯಾವುದೂ ಇಲ್ಲ. ಸೊ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಈಸ್ 9,56,000. Note 2. Reserves and surplus item ಯಾವುದು ಇಲ್ಲ. ನೆಕ್ಸ್ಟ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಅದರಲ್ಲಿ ಡಿಬೆಂಚರ್ಸ್, ಡಿಬೆಂಚರ್ಸ್ ಬಂದ್ಬಿಟ್ಟು 2 lakh. Next, note number 3. Current liability. Sorry, note number 3. Short-term provisions. ಅದರಲ್ಲಿ provisions for taxation. Provisions for taxation ಬಂದ್ಬಿಟ್ಟು 16,000. So this is all the liabilities item. Let us be posted into balance sheet. Under the balance sheet, first heading is equities and liabilities. First heading ಬಂದು shareholders fund. Under that share capital note number 1, 9,56,000. Next, reserves and surplus ಇಲ್ಲ. Next, second heading non-current liability. Long-term borrowing, note number 2, 2 lakh. Next, heading 3, current liability. Current liability short-term provisions, note number 3, 16,000. So total equities and liabilities is 11,672,000. 56 plus 16, 72. 72 plus 2 lakh, 2 lakh 72. 2 lakh 72 plus 9 lakh, 11,72,000. Total equities and liabilities. Total equities and liabilities is 11,72,000. Okay. Let us solve the asset part.
Note 4, fixed asset. Under the fixed asset, motor vehicle, tangible, ಅಲ್ಲಿ motor vehicle, motor vehicle 4,25,000. Next, intangible, ಅಲ್ಲಿ goodwill 30,000. So total fixed asset 5,05,000. Next, note number 5. Note number 5, cash and cash equivalent. Under the cash and bank, cash and bank is 1,35,000. Next, note number 6, inventory. Under the inventory, stock 1,40,000. Next, loose tools. Loose tools 12,000. Next, note number 6 ಆಯಿತು. 7, other current asset. Preliminary expenses. 2,40,000. Let us be put into the balance sheet. Roman number 2, assets. Under the first one, non-current asset. Non-current asset ಅಲ್ಲಿ fixed asset. Fixed asset, note number 4, that is 5,05,000. Next, non-current asset ಆದಮೇಲೆ current asset. Under that, cash and cash equivalent. Note 5, cash and cash equivalent 1,35,000. Next, inventory. Note 6, 1,40,000 plus 12,000, 1,52,000. Next heading is
other current asset, note 7, preliminary expenses 2,40,000. 5 lakh plus 1 lakh 6 lakh, 6 lakh plus 40, 6 lakh 40,000, 6 lakh plus 7 lakh, 7 lakh plus 9 lakh, 9 lakh 40,000, 9 lakh 92,000. And where is the total? Okay, just write this one. Make this as note number 8, other current asset. Discount on issue of shares. Discount on issue of shares 20,000. 2,60,000. Trade receivable, note number 7. Note 7, trade receivable. Under that bill receivable amount is 1,20,000. So now let us total this one. 5,000 plus 35,000, 40,000, 40,000 plus 15,000, 92,000, 92,000 plus 20,000, 1,12,000, 1,12,000 plus 60,000, 1,72,000, 1,72 plus 2 lakh, 3,72 plus 1 lakh, 4,72 plus 1 lakh, 5,72 plus 1 lakh, 6,72 plus 11 plus 5,000, 11,72,000. Look at here, fixed asset 5,05,000, cash and cash equivalents 1,35,000, inventory 1,52,000, trade receivable 1,20,000, other current asset 2,60,000, total 11,72,000. This is total assets. So this is all about the balance sheet problems, vertical balance sheet problems. In the next class, we are going to be discussing about the vertical income statement. Okay, how the vertical income statement is going to be prepared and what are the headings is going to be comes under the case of the vertical income statement, how the problems is going to be solved, and what are the aspects which is going to be comes under the case of vertical income statement, like that. Okay, so before going to be start the next video, you people have to work these problems in respect of vertical balance sheet. I will give you a certain items and certain headings. Okay, in that you have to write those items in the comes under the case of certain headings. ಅಂದ್ರೆ ಯಾವ ಐಟಮ್ಸ್ ಯಾವ ಹೆಡಿಂಗ್ ಅಲ್ಲಿ ಬರುತ್ತೆ ಅನ್ನೋದನ್ನ ನೀವೇನ್ ಮಾಡಬೇಕಾಗುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಯಾವ ಐಟಮ್ಸ್ ಯಾವ ಹೆಡಿಂಗ್ಸ್ ಅಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಏನ್ ಮಾಡ್ತೀರಾ, ಈ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ಸ್ ಅನ್ನ ನೀವು ನೋಟ್ ನಂಬರ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಇನ್ ಕೇಸ್ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಯಾವ ಐಟಮ್ ಯಾವ ಹೆಡಿಂಗ್ ಅಲ್ಲಿ ಬರುತ್ತೆ ಅಂತ ನಿಮಗೆ ಅದು ಏನಾಗುತ್ತೆ, ಕಷ್ಟ ಆಗುತ್ತೆ. ಸೊ you people have to practice well which items is going to be comes under the which heading. Okay, you have to know the what are the headings and you have to know the what are the items and which items is going to be comes under the case of which heading. So this is all about the vertical balance sheet problems. Thank you.